ಮತ್ತಷ್ಟು ಬಿಜೆಪಿ ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರ? ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಎಂಎಲ್ಎಗಳು ಭೇಟಿ ಮಾಡಿದ್ ಯಾಕೆ? ನೋಡಿ, ಒಂದು ಸ್ಫೋಟಕವಾದಂತ ಹೇಳಿಕೆಯನ್ನು ಕೊಟ್ಟಂತವರು ಈ ಹಿಂದೆ ಬಿಜೆಪಿಲಿದ್ದಂಥವರು, ಅಂದ್ರೆ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಂಥವರು ಈಗ ಬಿಜೆಪಿ ಎಂಎಲ್ಎ ಆಗಿದ್ದಾರೆ. ಅವ್ರು ಯಾಕೆ ಈ ಹೇಳಿಕೆಯನ್ನು ಕೊಟ್ಟರು? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಸಂಪರ್ಕದಲ್ಲಿ ಬಿಜೆಪಿ ಶಾಸಕರು ಇರಬಹುದಾ, ಇದಾರಾ? ಬಿಜೆಪಿ ಶಾಸಕರು ಡಿಕೆ ಶಿವಕುಮಾರ್ ಬಗ್ಗೆ ಈ ರೀತಿ ಹೇಳಿದ್ದು ಯಾಕೆ? ಹಾಗಾದ್ರೆ ಈ ಸುಳಿವು ಈ ಸಂದರ್ಭದಲ್ಲಿ ಯಾಕೆ ನೀಡಿದ್ರು? ಅಂದ್ರೆ ಪಕ್ಷಾಂತರ ಪರ್ವ ಅಥವಾ ಆಪರೇಷನ್ ಹಸ್ತ ಮತ್ತೆ ಆಕ್ಟಿವ್ ಆಗಿದೆಯಾ ಅನ್ನೋದು. ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಸುಳಿವನ್ನ ಕೊಟ್ಟಿದ್ದಾರೆ. ನಾನು ರಾಜಾರೋಷವಾಗಿ ಡಿ ಕೆ ಶಿ ಅವ್ರನ್ನ ಭೇಟಿ ಮಾಡ್ತೇನೆ, ಆದರೆ ಕೆಲವರು ರಾತ್ರಿ ವೇಳೆ ಮಾಧ್ಯಮದ ಕಣ್ ತಪ್ಪಿಸಿ ಭೇಟಿ ಮಾಡ್ತಾರೆ. ಅಂದರೆ ಭೇಟಿ ಮಾಡ್ತಾರೆ ಅನ್ನೋದು ಸತ್ಯ ಅಲ್ವಾ? ಅವ್ರ ಪ್ರಕಾರ ನಾನು ರಾಜಾರೋಷವಾಗಿ ಯಾರಿಗೂ ಹೆದರದೆ ನನ್ನ ವೈಯಕ್ತಿಕ ಕೆಲಸನೋ ಅಥವಾ ಕ್ಷೇತ್ರದ ಕೆಲಸನೋ ಏನೋ ಒಂದು ಚರ್ಚೆನೋ ಅಥವಾ ರಾಜಕೀಯ ವಿಚಾರಗಳೋ ನಾನು ನೇರವಾಗಿ ಹೋಗ್ತೀನಿ. ಆದರೆ ಕೆಲ ಬಿ ಜೆ ಪಿ ಶಾಸಕರು ಮಾಧ್ಯಮಗಳ ಕಣ್ ತಪ್ಪಿಸಿ ಭೇಟಿ ಮಾಡ್ತಾರೆ. ನಾನಿದ್ದಾಗಲೂ ಸಾಕಷ್ಟು ಜನ ಬಂದು ಹೋಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಎಸ್ ಟಿ ಸೋಮಶೇಖರ್ ಅವರ ಹೇಳಿಕೆ. ನೋಡಿ, ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಹಾಗಾದರೆ ಯಾರು ಆ ಶಾಸಕರು? ಕಾಂಗ್ರೆಸ್ ಸೇರ್ಪಡೆಗೊಳ್ತಾರಾ? ರಾತ್ರೋರಾತ್ರಿ ಯಾಕೆ ಭೇಟಿ ಆಗಬೇಕು? ಕ್ಷೇತ್ರದ ಸಮಸ್ಯೆ ಅಂತ ಬಂದರೆ ಎಲ್ರಿಗೂ ಕಾಣೋ ಥರ ಭೇಟಿಯಾಗಿ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟರೆ ಮುಗೀತಪ್ಪ. ಇಲ್ಲ, ಅಭಿವೃದ್ಧಿ ವಿಚಾರ ಚರ್ಚೆ ಮಾಡೋಕ್ಕೆ ಬಂದಿದ್ವಿ ನಾವು, ನಮ್ಮ ಕ್ಷೇತ್ರದ ಬಗ್ಗೆ ಅಂತ, ಅನುದಾನದ ಬಗ್ಗೆ ಅಂತ. ರಾತ್ರೋರಾತ್ರಿ ಮಾಧ್ಯಮಗಳ ಕಣ್ ತಪ್ಪಿಸಿ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗೋದು ಯಾಕೆ? ಅಂಥದ್ದೇನು ಚರ್ಚೆ ಇರುತ್ತೆ ರಾತ್ರಿ ಹೊತ್ತಲ್ಲಿ? ಅಥವಾ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಯ ಹಲವು ಶಾಸಕರು ಬರ್ತಾರೆ, ಕಾದು ನೋಡಿ ಅಂತ ಹೇಳಿದರು ಬಿ ಜೆ ಪಿ ಜೆ ಡಿ ಎಸ್ನಿಂದ. ಅದರ ಮುಂದುವರೆದ ಭಾಗವ ಹಾಗಾದರೆ ಸೋಮಶೇಖರ್ ಅವರ ಹೇಳಿಕೆ? ನೋಡಿ, ಕೆಲವರು ನೈಟ್ ಬರ್ತಾರೆ, ಕೆಲವರು ಮಾಧ್ಯಮದವರಿಗೆ ಮಿಸ್ ಮಾಡಿ ಬರ್ತಾರೆ. ನಮ್ದೇನು ಬ್ಲ್ಯಾಕ್ ವೈಟ್ ಇಲ್ಲ, ರಾಜಾರೋಷವಾಗಿ ಬರ್ತೀವಿ, ಕಾನ್ಸ್ಟಿಟ್ಯೂನ್ಸಿ ವಿಚಾರ ಬರ್ತೀವಿ, ಮಾತಾಡ್ತೀವಿ. ಕೆಲವರು ನನ್ನ ನೋಡಿದ್ದೀನಿ, ನಾನೇನು ಎಷ್ಟೋ ಸರಿ ನೋಡಿದ್ದೀನಿ, ನಾನು ಇದ್ದಂಗೆ ಎಷ್ಟೋ ಸಾರಿ ಬಂದಿರ್ತಾರೆ. ಅವ್ರು ಯಾರನ್ನು ಕೂಡ ತಾವು ಗಮನಿಸೋದಿಲ್ಲ. ಬರೀ ಯಶವಂತಪುರ ಕ್ಷೇತ್ರದ ಶಾಸಕರನ್ನೇ ಗಮನಿಸ್ತೀರಿ. ತಾವು ಕೂಡ ಒಳ್ಳೇದಲ್ಲಿ. ನೋಡಿ, ಕೆಲವರು ನೈಟ್ ಬರ್ತಾರೆ, ಕೆಲವರು ಮಾಧ್ಯಮ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಆಪರೇಷನ್ ಹಸ್ತ ನಡೀತಾ ಇದೆ ಅನ್ನೋದಕ್ಕೂ ಸೋಮಶೇಖರ್ ಈ ಸುಳಿವು ಕೊಡೋದಕ್ಕೂ ಎಲ್ಲೋ ಒಂದು ಸಾಮ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ಎದುರು ಡಿ ಕೆ ಶಿವಕುಮಾರ್ ಅವರ ಒಂದು ಮುಂದಾಳತ್ವದಲ್ಲೇ ರಾತ್ರಿ ಬರ್ತಾರೆ, ಕಣ್ ತಪ್ಪಿಸಿ ಹೋಗ್ತಾರೆ ಅಂತಂದರೆ ಏನೋ ಗುಸು ನಡೀತಾ ಇರ್ಬೋದು, ಅಥವಾ ಬಿ ಜೆ ಪಿಯ ಕೆಲ ಎಮ್ ಎಲ್ ಎಗಳು ಕಾಂಗ್ರೆಸ್ ಕಡೆ ಮುಖ ಮಾಡುವಂಥ ಲಕ್ಷಣಗಳಿರ್ಬೋದು ಅಂತ ಈ ಹೇಳಿಕೆಯಿಂದ. ಪ್ರಭು, ಇವತ್ತು ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದರು. ಭೇಟಿ ಮಾಡಿದ ನಂತರ ಮಾಧ್ಯಮಗಳಿಗೆ ಅವರು ಹೇಳಿಕೆಯನ್ನ ಕೊಟ್ಟರು. ಹೇಳಿಕೆ ಕೊಡುವಂತ ಸಂದರ್ಭದಲ್ಲೂ ಕೂಡ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಯಾಕೆಂದ್ರೆ ನಾನು ಕದ್ದು ಮುಚ್ಚಿ ನಾನು ಇಲ್ಲಿಗೆ ಬರೋದಿಲ್ಲ, ಅಥವಾ ಸಿದ್ದರಾಮಯ್ಯನವರು ಮನೆಗೆ ಬರೋದಿಲ್ಲ, ನಾನು ನೇರವಾಗಿ ಬಹಿರಂಗವಾಗಿ ಬರ್ತೇನೆ, ರಾಜಾರೋಷವಾಗಿ ಓಡಾಡ್ತೇನೆ. ಆದ್ರೆ ನಾನು ಬರೋದು ರಾಜಕಾರಣ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕಲ್ಲ, ನಾನು ಕ್ಷೇತ್ರದ ಸಮಸ್ಯೆಗಳು, ಕ್ಷೇತ್ರದ ವಿಚಾರದ ಬಗ್ಗೆ ನಾನು ಮಾತನಾಡೋದಕ್ಕೆ ಇಲ್ಲಿಗೆ ಬರ್ತಾ ಇದ್ದೀನಿ. ಅನುದಾನ ಇರ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಬರ್ತೇನೆ, ಬಿಟ್ರೆ ನಾನು ರಾಜಕೀಯವಾಗಿ ಯಾವುದೇ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ. ಆದ್ರೆ ಕೆಲವರು ರಾತ್ರೋರಾತ್ರಿ ಬರ್ತಾರೆ, ಮಾಧ್ಯಮಗಳ ಕಣ್ಣನ್ನ ತಪ್ಪಿಸಿ ಬಂದು ಹೋಗುವಂತವ್ರು ಕೂಡ ಇದ್ದಾರೆ. ನಾನೇ ನೋಡಿದ್ದೇನೆ ಖುದ್ದಾಗಿ, ನಾನಿದ್ದಾಗ್ಲೂ ಕೂಡ ಅಂತವ್ರು ಬಂದು ಹೋಗಿರುವಂತದ್ದನ್ನ ನಾನು ನೋಡಿದ್ದೇನೆ ಅನ್ನುವಂತ ಹೇಳಿಕೆಯನ್ನ ಕೊಡುವ ಮೂಲಕ ನೀವ್ ಹೇಳ್ದಾಗೆ ಒಂದು ಕಡೆ ಆಪರೇಷನ್ ಕಮಲದ ವಿಚಾರ ನಡೀತಾ ಇದ್ರೆ, ಮತ್ತೊಂದು ಕಡೆ ಆಪರೇಷನ್ ಹಸ್ತ ಕೂಡ ನಡೀತಾ ಇದೆಯಾ ಅನ್ನುವಂತ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಸೋಮಶೇಖರ್ ಅವರ ಹೇಳಿಕೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ ಅಂದ್ರೆ ಸಹಜವಾಗಿ ಅದು ರಾತ್ರಿ ಕದ್ದು ಮುಚ್ಚಿ ಭೇಟಿ ಮಾಡ್ತಾರೆ ಅಂದ್ರೆ ರಾಜಕಾರಣದ ವಿಚಾರದ ಬಗ್ಗೆನೆ ಚರ್ಚೆಯನ್ನ ಮಾಡೋದಕ್ಕೆ ಬರ್ತಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ. ಯಾಕಂದ್ರೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ಅನುದಾನದ ಬಗ್ಗೆ ಮಾತನಾಡುವಂತವ್ರು ಬೆಳಗ್ಗೆ ಬಂದು ಭೇಟಿಯನ್ನ ಮಾಡ್ತಾರೆ, ವಿಧಾನಸೌಧದಲ್ಲಿ ಅಥವಾ ಅವರ ಕಚೇರಿಯಲ್ಲಿ ಭೇಟಿ ಮಾಡ್ತಾರೆ. ಮನೆಗೆ ಬರುವಂತವರ ಸಂಖ್ಯೆ ಕಡಿಮೆ. ಆದ್ರೆ ಬಿಜೆಪಿ ಶಾಸಕರು ರಾತ್ರಿ ಅವರ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ ಅಂದ್ರೆ ಸಹಜವಾಗಿ ಸಾಕಷ್ಟು ಅನುಮಾನಗಳು ಕಾಡುತ್ತೆ. ಯಾರೆಲ್ಲ ಇರಬಹುದು ಆ ಶಾಸಕರು ಅನ್ನುವಂತ ಕುತೂಹಲ ಕೂಡ ಮೂಡುತ್ತೆ ಪ್ರಭು. ಯಾರ್ಯಾರು ಬಂದು ಭೇಟಿ ಮಾಡಿದ್ರು, ಅವರನ್ನ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು,
ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಜೊತೆ ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿದ್ದಾರಾ, ಹಾಗಾಗಿ ಕದ್ದು ಮುಚ್ಚಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರಾ ಅನ್ನುವಂತಹ ಹಲವು ಅನುಮಾನಗಳು ಇದರಿಂದ ವ್ಯಕ್ತವಾಗತ್ತೆ ಸೋಮಶೇಖರ್ ಅವರ ಹೇಳಿಕೆಯನ್ನ ಗಮನಿಸಿದಾಗ. ಶಿವಕುಮಾರ್, ಈಗ ಬಿಜೆಪಿ ನಾಯಕರಿಗೆ ಒಂದು ರೀತಿ ತಲೆಲಿ ಹುಳ ಬಿಟ್ಟಂಗೆ ಆಗ್ತಿದೆ, ತಲೆ ಬಿಸಿ. ಯಾರ್ಯಾರು ಹೋಗ್ತಾರೆ ರಾತ್ರಿ ಹೊತ್ತು ಒಂದು ರೀತಿ ತೀವ್ರ ನಿಗಾ ಅಂತಾರಲ್ಲ, ಆ ರೀತಿ ಹದ್ದಿನ ಕಣ್ಣು ಇಡಬೇಕು ಅನ್ನೋಂಥ ಚರ್ಚೆಗಳು ಕೂಡ ಆಗ್ಬೋದಂತ. ಖಂಡಿತ ಪ್ರಭು, ನೀವ್ ಹೇಳ್ದಾಗೆ ಈಗ ಸೋಮಶೇಖರ್ ಅವರೇ ಆ ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ, ನಾನಿದ್ದಾಗಲೇ ಕೆಲವರು ಕದ್ದು ಮುಚ್ಚಿ ಬಂದು ಹೋಗಿರುವಂತದ್ದನ್ನ ನಾನು ನೋಡಿದ್ದೇನೆ. ನಾನು ಬಹಿರಂಗವಾಗಿ ಓಡಾಡ್ತೇನೆ ಬೆಳಗ್ಗೆ ಹೊತ್ತು, ಆದ್ರೆ ಕೆಲವರು ರಾತ್ರಿ ಬರ್ತಾರೆ ಅಂತ ಹೇಳಿದಾರಲ್ಲ. ಈ ಹೇಳಿಕೆಯನ್ನ ಗಮನಿಸಿದಾಗ ಸಹಜವಾಗಿ ಬಿಜೆಪಿ ನಾಯಕರಿಗೂ ಕೂಡ ಆತಂಕ ಶುರುವಾಗ್ಬೇಕಾಗತ್ತೆ. ಯಾಕಂದ್ರೆ ಯಾರಪ್ಪ ಇರ್ಬೋದು ಅಂತಹ ನಮ್ಮ ಶಾಸಕರು ಕದ್ದು ಮುಚ್ಚಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡೋರು ಯಾರು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋರು ಯಾರು, ಕಾಂಗ್ರೆಸ್ ಸಚಿವರುಗಳನ್ನ ಭೇಟಿ ಮಾಡ್ತಾ ಇರುವಂತವ್ರು ಯಾರು, ಇದರ ಬಗ್ಗೆ ನಾವು ಕೂಡ ಗಮನ ಹರಿಸಬೇಕಾಗತ್ತೆ ಅನ್ನುವಂತ ಯೋಚನೆಯನ್ನ ಬಿಜೆಪಿ ನಾಯಕರು ಕೂಡ ಮಾಡ್ಬೇಕಾಗತ್ತೆ ಸೋಮಶೇಖರ್ ಅವರ ಹೇಳಿಕೆಯನ್ನ ಗಮನಿಸಿದಾಗ. ಆದ್ರೆ ಇಲ್ಲಿ ಮುಂದಿರುವಂತದ್ದು ಯಾರಿರಬಹುದು ಅವರು? ಯಾಕೆಂದ್ರೆ ಕದ್ದು ಮುಚ್ಚಿ ಬರ್ತಾ ಇದ್ದಾರೆ ಅಂದ್ರೆ ಎಷ್ಟು ಜನ ಅವರ ಡಿ ಕೆ ಶಿವಕುಮಾರ್ ಅವರ ಸಂಪರ್ಕದಲ್ಲಿದ್ದಾರೆ ಅಥವಾ ಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿದ್ದಾರೆ, ಅದು ಬರ್ಬೇಕಲ್ಲ. ಸೊ ಅಲ್ಲಿಗೆ ಲೋಕಸಭಾ ಚುನಾವಣೆಗೆ ಹತ್ರ ಬರ್ತಾ ಇರೋದ್ರಿಂದ ಸಹಜವಾಗಿ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಬಿಜೆಪಿಯಿಂದ ಏನಾದ್ರೂ ಕೆಲವರು ಈ ಕಡೆ ಬರ್ತಾರ ಕಾಂಗ್ರೆಸ್ ಕಡೆ ಅನ್ನುವಂತಹ ಅನುಮಾನಗಳೇನಿತ್ತು ಅದಕ್ಕೆ ಪುಷ್ಟಿ ಕೊಟ್ಟಂತಾಗತ್ತೆ ಪ್ರಭು. ಅಂದರೆ ಶಿವಕುಮಾರ್, ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಕಾದು ನೋಡಿ JDS ಮತ್ತು BJPಯಿಂದ ಎಷ್ಟು ಜನ MLAಗಳು ಅಥವಾ ಹಾಲಿ ಮಾಜಿ ಎಷ್ಟು ಜನ ಬರ್ತಾರೆ ಅಂತ. ಅವು ಮತ್ತು ಅವರ ಹೇಳಿಕೆ ಮತ್ತು ಈ ಒಂದು ಇವರ ಒಂದು ಸುಳಿ ನೋಡ್ತಾ ಇದ್ರೆ ಒಂದಕ್ಕೊಂದು ಸಾಮ್ಯತೆ ಸಿಗ್ತಾ ಹೋಗ್ತಾ ಇದೆ ಎಲ್ಲದಕ್ಕೂ ಅಂತ. ನಿಜ ಪ್ರಭು, ಯಾಕಂದ್ರೆ ಡಿ ಕೆ ಶಿವಕುಮಾರ್ JDS ಮತ್ತೆ ಬಿಜೆಪಿಯಿಂದ ಯಾರೆಲ್ಲ ಬರ್ತಾರೆ ಅನ್ನುವಂಥದ್ದನ್ನ ನೋಡಿ ನಾನು ಯಾರು ಎತ್ತ ಏನು ಅನ್ನುವಂಥದ್ದನ್ನ ಹೇಳೋದಿಲ್ಲ. ಆದ್ರೆ ಸಮಯ ಬಂದಾಗ ಎಲ್ಲವನ್ನೂ ಕೂಡ ಮುಂದೆ ಇಡ್ತೇವೆ. ನಮ್ಗಿದೆ ಯಾರ್ಯಾರ ಜೊತೆ ನಾವು ಸಂಪರ್ಕದಲ್ಲಿದ್ದೇವೆ, ಯಾವ್ಯಾವ ಶಾಸಕರು ನನ್ನ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಅದನ್ನ ನಿಮ್ಗೆ ಹೇಳ್ಬೇಕಾಗಿಲ್ಲ ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು ಬಹಿರಂಗವಾಗಿ. ಈಗ ಸೋಮಶೇಖರ್ ಅವರ ಹೇಳಿಕೆಯನ್ನ ಗಮನಿಸಿದಾಗ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಂತಹ ಮಾತುಗಳೇನಿತ್ತು ಅದು ಎಲ್ಲೋ ಒಂದು ಕಡೆ ನಿಜ ಇರಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಯಾವೆಲ್ಲ ಶಾಸಕರು ಅವರನ್ನ ಭೇಟಿ ಮಾಡಿದ್ರು ಅದು ಹೊರಗೆ ಬರ್ಬೇಕಾಗತ್ತೆ. ಈ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಸಹಜವಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡೋದಕ್ಕೂ ಕೂಡ ಕೆಲವರು ಮುಂದಾಗಿರಬಹುದು. ಅಂತಹ ಶಾಸಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಪರ್ಕದಲ್ಲಿರ್ಬೋದು. ಇದು ಒಂದು ಕಡೆ JDS ಮತ್ತೆ ಬಿಜೆಪಿಯಿಂದ ಕಾಂಗ್ರೆಸ್ ಕಡೆ ಬಂದಿದ್ದೆ ಆದ್ರೆ ಅದು ಬಿಜೆಪಿ ನಾಯಕರಿಗೂ ಕೂಡ ಈಗ ಯಾಕೆಂದ್ರೆ ಆಪರೇಷನ್ ಕಮಲಕ್ಕೆ ಚಾಲನೆಯನ್ನ ಕೊಡಿ, ಸರ್ಕಾರವನ್ನ ಡಿಸ್ಟರ್ಬ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ಗಳನ್ನ ಏನ್ ರೂಪಿಸ್ತಾ ಇದಾರೆ, ಅದಕ್ಕೆ ಒಂದು ಕಡೆ ಕಲ್ಲು ಏಟು ಬಿದ್ದಾಗ ಆಗತ್ತೆ. ಯಾಕಂದ್ರೆ ಇವ್ರು ಮಾಡ್ತಾ ಇರೋದು ಕಾಂಗ್ರೆಸ್ ಶಾಸಕರನ್ನ ಸೆಳಿಬೇಕು ಅಂತೇಳಿ. ಆದ್ರೆ ತಮ್ಮ ಶಾಸಕರೇ ಆ ಕಡೆ ಹೋಗ್ತಾರೆ ಅಂದ್ರೆ ಯಾರಿರ್ಬೋದು, ಅವರನ್ನ ಹೇಗ್ ತಡೆಯೋದು, ಇದು ಈ ಒಂದು ಕುತೂಹಲ ಬಿಜೆಪಿ ನಾಯಕರಿಗೆ ಬಂದೇ ಬರುತ್ತೆ ನೀವು ಹೇಳ್ದ ಹಾಗೆ. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.